ವೈರಲ್ ವೀರರಿಗೆ ಇದು ಶಾಕಿಂಗ್ ನ್ಯೂಸ್. ಕಂಡ ಸುದ್ದಿ ಶೇರ್ ಮಾಡೋರಿಗೆ ಬಿಗ್ ಶಾಕ್ ಇದೀಗ. ವೈರಲ್ ವೀರರು ವ್ಯೂಸ್ ಆಗುತ್ತೆ, ಲೈಕ್ಸ್ ಬರುತ್ತೆ ಅಂತ ಕಂಡ ಸುದ್ದಿಯನ್ನ ಶೇರ್ ಮಾಡೋರಿಗೆ ಬಿಗ್ ಶಾಕ್ ಎದುರಾಗಿದೆ. ವೈರಲ್ ವೀರರ ಸೊಕ್ಕಡಗಿಸಲು ಬಂತು ಹೊಸ ರೂಲ್ಸ್. ಕಂಡವರ ಬಗ್ಗೆ ನಕಲಿ ವಿಡಿಯೋ ಮಾಡಿದ್ರೆ ಹುಷಾರ್ ಅಂತ ತಿಳಿಸಿದೆ. ಮನಸ್ಸಿಗೆ ಬಂದಂತೆ ನಕಲಿ ಸುದ್ದಿ ಹರಿಬಿಟ್ರೆ ಕಂಬಿ ಭಾಗ್ಯ ಫಿಕ್ಸ್. ಇಲ್ಲಿ ಕಾನೂನು ಸುವ್ಯವಸ್ಥೆಯಲ್ಲಿ ಕಂಡಿದ್ದನ್ನ ಶೇರ್ ಮಾಡುವವರಿಗೆ ಜೈಲೇ ಗತಿ. ಅಷ್ಟಿಲ್ಲ ವಿಡಿಯೋ ಆದ್ರೆ ಜೈಲೂಟದ ಜೊತೆ ಭಾರಿ ದಂಡ. ವೈರಲ್ ವೀರರ ನಾಗಾಲೋಟಕ್ಕೆ ಕೊನೆಗೂ ಬಿತ್ತು ಬ್ರೇಕ್. ವ್ಯೂಸ್ ಬೇಕು, ಲೈಕ್ಸ್ ಬೇಕು, ಅಥವಾ ಇನ್ಯಾರದ್ದೋ ಸೆಲೆಬ್ರಿಟಿಗಳ ವಿಡಿಯೋವನ್ನು ಹಾಕ್ಕೊಂಡು ಡೀಪ್ ನೆಕ್ ವಿಡಿಯೋಸ್ಗಳನ್ನ ಹಾಕುವಂಥದ್ದು, ಅಶ್ಲೀಲ ವಿಡಿಯೋಗಳನ್ನು ಹಾಕಿ ಪೋಸ್ಟ್ ಮಾಡುವಂಥದ್ದು, ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ ಅಂತ, ಅಥವಾ ಇನ್ನಿತರ ಯಾರ್ದೋ ಒಬ್ಬರದ್ದು ವಿಡಿಯೋ ತೆಗೆದುಕೊಂಡು ಟ್ರೋಲ್ ಮಾಡುವಂಥದ್ದು, ಈ ರೀತಿಯಾಗೆಲ್ಲ ಆಯಿತು ಅಂತ ಅಂದರೆ ಜೈಲ್ ಫಿಕ್ಸ್. ಇನ್ನು ಮುಂದೆ ಸೋಷಿಯಲ್ ಮೀಡಿಯಾ ಎಷ್ಟರ ಮಟ್ಟಿಗೆ ಬಳಸಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಬಳಸಬೇಕು. ನಿಮ್ಮ ಎಂಟರ್ಟೈನ್ಮೆಂಟಿಗೆ ಬಳಸ್ಕೋಬೇಕು. ಇನ್ನೊಬ್ಬರ ಲೈಫಲ್ಲಿ ಆಟ ಆಡೋಕ್ಕೆ ಅಂತ ಹೋದರೆ, ಇನ್ನೊಬ್ಬರ ವಿಡಿಯೋ ಫೋಟೋಗಳನ್ನ ತೆಗೆದುಕೊಂಡು ಏನಾದರೂ ಶೇರ್ ಮಾಡ್ತೀನಿ, ನನ್ನ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಅದನ್ನು ಎಡಿಟ್ ಮಾಡಿ ಹಾಕ್ತೀನಿ ಅಂತ ಹೋದರೆ ಜೈಲೇ ಗತಿ ಆಗುತ್ತೆ. ಒಂದು ವೇಳೆ ಅಶ್ಲೀಲ ವಿಡಿಯೋ ಏನಾದರೂ ಬಂದರೆ ಜೈಲು ಜೊತೆಗೆ ಜೈಲು ಶಿಕ್ಷೆಯ ಜೊತೆಗೆ ದಂಡ ಕೂಡ ಕಟ್ಟಬೇಕಾಗುತ್ತೆ, ಅವರು ಯಾರೇ ಆಗಿದ್ರು. ಅನುಮತಿ ಇಲ್ಲದೆ ವ್ಯಕ್ತಿ ಚಿತ್ರ ವಿಡಿಯೋ ಶೇರ್ ಮಾಡುವಂತಿಲ್ಲ. ಅನುಮತಿ ಇಲ್ಲದೆ ಪ್ರಕಟಿಸಿದ್ರೆ ಶಿಕ್ಷಾರ್ಹ ಅಪರಾಧ. ಹಾದಿ ಬೀದಿಯಲ್ಲಿ ಶೂಟ್ ಮಾಡುವವರ ಮೇಲೆ ಕಠಿಣ ಕ್ರಮ. ಗೌಪ್ಯತೆ ಉಲ್ಲಂಘಿಸಿದ್ರೆ ಗರಿಷ್ಠ 3 ವರ್ಷ ಜೈಲು, 2 ಲಕ್ಷ ರೂಪಾಯಿ ದಂಡ. ಅಶ್ಲೀಲ ವಿಷಯ ಪ್ರಸಾರಕ್ಕೆ 3 ರಿಂದ 5 ವರ್ಷ ಜೈಲು, ಭಾರಿ ದಂಡ. ಐಟಿ ಕಾಯ್ದೆ ಸೆಕ್ಷನ್ 66, 67 ಮತ್ತು 67A ಅಡಿಯಲ್ಲಿ ಶಿಕ್ಷೆ. ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಕಡ್ಡಾಯ FIR ದಾಖಲಿಸಬೇಕು. ಹಿಂದೆ ಮುಂದೆ ನೋಡುವಂಗಿಲ್ಲ, FIR ದಾಖಲೆ ಆಗಬೇಕು. ಸಂತ್ರಸ್ತೆ ಮಹಿಳೆ ಆಗಿದ್ರೆ BNS 77 ಐಟಿ ಕಾಯ್ದೆ ಸೆಕ್ಷನ್ ಸೇರಿಸಬೇಕಾಗುತ್ತೆ. ಇನ್ನು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ MA ಸಲೀಂ ಆದೇಶವನ್ನ ಹೊರಡಿಸಿದ್ದಾರೆ. ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಿಗೂ ಮಾರ್ಗಸೂಚಿಯನ್ನ ರಿಲೀಸ್ ಮಾಡಿದ್ದಾರೆ. ಈ ಹಿಂದೆಯೇ ಪ್ರಕಟಿಸುವ ಅಧಿಕಾರ ಇಲ್ಲ ಎಂದಿರುವಂತಹ ಸುಪ್ರೀಂ ಇದೀಗ ಭಾರತ ಸಂವಿಧಾನದ ವಿಧಿ 21ರ ಅಡಿ ಮೂಲಭೂತ ಹಕ್ಕು ಇದು. ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಬ್ಬರ ಪರ್ಮಿಷನ್ ಇಲ್ಲದೆ ಅವರ ವಿಡಿಯೋವನ್ನು ಬಳಸುವಂಥದ್ದು, ಅವರ ಫೋಟೋವನ್ನು ಬಳಸುವಂಥದ್ದು, ಅದನ್ನು ತಮಗೆ ಇಷ್ಟ ಬಂದಂಥ ರೀತಿಯಲ್ಲಿ ಎಡಿಟ್ ಮಾಡಿ ಹಾಕುವಂಥದ್ದು, ಪರ್ಮಿಷನ್ ಇಲ್ಲದೆ ಬಳಸುವಂತಿಲ್ಲ ಯಾರ ಫೋಟೋ ಯಾರ ವಿಡಿಯೋವನ್ನು. ಇನ್ನು ಅದ್ರ ಜೊತೆಗೆ ನಾನು ಸಿಕ್ಕಲ್ಲಿ ನಿಂತ್ಕೊಂಡು ಪಬ್ಲಿಕ್ಕಿಗೆ ನಾನು ತೊಂದರೆ ಕೊಟ್ಟು ವಿಡಿಯೋ ಮಾಡ್ತೀನಿ ಅಂತ ಅಂದರೆ ಅದು ಕೂಡ ಇಲ್ಲ. ಜೈಲ್ ಶಿಕ್ಷೆ ಗ್ಯಾರಂಟಿ. ಇಲ್ಲಿ ಜೈಲ್ ಶಿಕ್ಷೆಯ ಜೊತೆಗೆ ದಂಡ ಕೂಡ ಬೀಳುತ್ತೆ.